ನಮಸ್ತೆ, ವೆಲ್ಕಮ್. ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಟೀಸ್ ಥ್ರಾಟಲ್ ಟೇಲ್ಸ್. ಮೊದಲನೇ ವಿಡಿಯೋ ಹೇಗಿರುತ್ತೆ ನೋಡೋಣ. ಈ ಜರ್ನಿ ಮುಂದೊಂದು ದಿನ ಈ ವಿಡಿಯೋ ನೋಡಿದವಾಗ ಅನಿಸ್ಬೇಕು, ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಈ ಥರ ನಾನು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿ ತನಕ ಬಂದಿದ್ದೀನಿ ಅಂತ ಅನಿಸ್ಬೇಕು. ನಾನು ಓಡಿಸ್ತಾ ಇರೋಂಥ ಗಾಡಿ MT-15 V2. ಸ್ವಲ್ಪ ಗಲೀಜಾಗಿದೆ. ಬೆಂಗಳೂರಲ್ಲಿ ಒಂದು 2-3 ದಿನದ ಹಿಂದೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಗಾಡಿ. ನಾನು ಈ ಗಾಡಿನ ತೊಗೊಂಡು ಮೇರಿಲಿ 1 ಇಯರ್ ಆಗ್ತಾ ಬಂತು. ಇವಾಗಲೇ ಇದಕ್ಕೆ ಆಫ್ಟರ್ ಮಾರ್ಕೆಟ್ ಏನು ನಾನು ಹಾಕ್ಸೇ ಇಲ್ಲ, ಸೇಫ್ಟಿ ಮೊಬೈಲ್ ಮೌಂಟ್ ಒಂದು ಬಿಟ್ಟು. ಸೊ ಗಾಡಿ ಸ್ಟಾಕಲ್ಲಿ ಹೆಂಗಿದೆ ಹಾಗೆ ಇಟ್ಕೊಂಡಿದ್ದೀನಿ ಗಾಡಿನ. ಇದು MT-15 V2 ವೇರಿಯಂಟು. ಇದರಲ್ಲಿ ನಿಮಗೆ LED ಇಂಡಿಕೇಟರ್ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ ಮೀಟ್ರಲ್ಲಿ, ಅದ್ರ ಜೊತೆಗೆ ಫ್ರಂಟ್ ಮತ್ತು ಡ್ಯುಯಲ್ ಚಾನಲ್ ABS ಬರುತ್ತೆ. ಸೊ ಫಸ್ಟ್ ವೇರಿಯಂಟಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರೋಲ್ಲ, ಸಿಂಗಲ್ ಚಾನಲ್ ABS ಬರುತ್ತೆ. ಅದ್ರ ಜೊತೆಗೆ ನಿಮಗೆ LED ಇಂಡಿಕೇಟರ್ಗಳು ಬರೋಲ್ಲ. ಸೊ ನಿಮಗೆ ಇದೊಂದು ಅಡ್ವಾಂಟೇಜು V2 ಅಲ್ಲಿ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಕೊಟ್ಟಿದ್ದಾನೆ. ಸೆಗ್ಮೆಂಟ್ಗೆ ಇದು ಕೊಡೋ ಪ್ರೈಸು ನಿಮಗೆ ತುಂಬ ಕಾಸ್ಟ್ಲಿನೇ ಅನಿಸುತ್ತೆ ವೆನ್ ಕಂಪೇರ್ಡ್ ಟು ಲುಕ್ ಮತ್ತು ಅದ್ರ ಪವರು. ನೀವು ಒಂದು ಸಲ ಗಾಡಿ ಇನ್ನು ಆದ ತಕ್ಷಣ ನಿಮ್ಗೆ ಅನಿಸಲ್ಲ ನಾನು ಇಷ್ಟು ಪ್ರೈಸ್ ಕೊಟ್ಟು ಇದನ್ನು ತೊಗೊಂಡಿದ್ದೀನಿ, ಸೊ ಎಲ್ಲೋ ಒಂದು ಗಿಲ್ಟ್ ಫೀಲ್ ಆಗ್ತಾಯಿದೆ ಅಂತ ಅನಿಸೋದೇ ಇಲ್ಲ ನಿಮಗೆ. ನಾನು 1 ಇಯರಿಂದ ಓಡಿಸ್ತಾ ಇದ್ದೀನಿ, ನನಗೆ ಇದರಲ್ಲಿ ಪ್ರಾಬ್ಲಮ್ ಏನೂ ಬಂದೇ ಇಲ್ಲ. ಸೊ ಮೇಂಟೆನೆನ್ಸ್ ಅಂತ ಬಂದರೆ ನನಗೇನೂ ಬಂದೇ ಇಲ್ಲ ಇದ್ರ ತನಕ. ನೀವು ಟ್ರಾಫಿಕ್ಕಲ್ಲಿ ಓಡಿಸ್ತೀರಾ, ಬೆಂಗಳೂರು ಸಿಟಿಯಲ್ಲಿ ಓಡಿಸ್ತೀರಾ ಅಂತ ಹೇಳಿದ್ರೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಒಂದು ಸಲ ಎಕ್ಸಾಸ್ಟ್ ನೋಡಿ ತೋರಿಸ್ಬಿಡ್ತೀನಿ, ಹಾಗೆ ಮೀಟ್ರ್ ಕನ್ಸೋಲು ತೋರಿಸ್ಬಿಡ್ತೀನಿ. ಡಿಜಿಟಲ್ ಮೀಟ್ರ್ ಬರುತ್ತೆ. ಸೊ ಇಂಜಿನ್ ಕಿಲ್ ಆನ್ ಸ್ವಿಚ್ ಬರುತ್ತೆ. ಇದು ಎಕ್ಸಾಸ್ಟು ಸ್ಟಾಕಲ್ಲಿ ಇಟ್ಟಿದ್ದೀನಿ, ಯಾವುದೇ ಮಾಡಿಫಿಕೇಷನ್ ಮಾಡಿಲ್ಲ. ಕೇಳಿಸ್ಕೊಳ್ಳಿ. ಇದು ಸ್ಟಾಕ್ ಎಕ್ಸಾಸ್ಟ್ ನೋಟು. ಇವಾಗಂತೂ ಸಿಟಿಯಲ್ಲಿ ನೀವು ಮಾಡಿಫಿಕೇಷನ್ ಮಾಡಿಸಿ ಎಕ್ಸಾಸ್ಟ್ಗಳನ್ನು ಚೇಂಜ್ ಮಾಡಿ ಓಡಿಸ್ತೀರಾ ಅಂತ ಹೇಳಿದ್ರೆ ಭಾರಿ ಕಷ್ಟ. ಅದೆಲ್ಲ ಇಲ್ಲೀಗಲ್ ಕೂಡ. ಲೆಟ್ಸ್ ಸ್ಟಾರ್ಟ್ ದ ವೆಹಿಕಲ್ ಆ್ಯಂಡ್ ಮೂವ್ ಆನ್. ಇನ್ನೊಂದು ಸಲ ಕೇಳಿಸ್ಕೊಂಬಿಡಿ. ನಿಮಗೆ RPM ಇಲ್ಲಿ ತೋರಿಸುತ್ತೆ, ಗೇರ್ ಇಂಡಿಕೇಷನ್ ಇಲ್ಲಿ ಬರುತ್ತೆ. ಸೊ ಟ್ರಿಪ್ಪನ್ನು ಹೆಂಗೆ ಸೆಟ್ ಮಾಡ್ಕೊತೀರೋ ಹಂಗೆ ಮಾಡ್ಕೋಬೋದು ನೀವು. ಇದು ಫ್ಯೂಯಲ್ ಗೇಜು, ಇದು ಸ್ಪೀಡೋಮೀಟ್ರು. ಹೋಗೋಣ. ಮೇಲ್ಗಡೆ ಅಲೋ ಇಲ್ಲ ಅಲ್ಲ? ಅಲ್ಲ ಕೇಳಿದೆ, ವ್ಯೂ ಚೆನ್ನಾಗಿದೆ ಅಂತ. ಹೋಗಿ ಬರ್ಬೋದು, ಆ ಕಡೆಯಿಂದ ಹೋಗ್ಬೇಕಲ್ಲ? ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಬೆಂಗಳೂರು ಔಟ್ಸ್ಕರ್ಟ್ಸ್ ಆಗಿರೋದ್ರಿಂದ ನಿಮಗೆ ಇಂಡಿಪೆಂಡೆಂಟ್ ವಿಲ್ಲಾಗಳೆಲ್ಲ ಜಾಸ್ತಿ ಸಿಗುತ್ತೆ. ಇನ್ನೂ ಕ್ರೌಡೆಡ್ ಆಗಿಲ್ವಲ್ಲ ಈ ಪ್ಲೇಸು, ಹಾಗಾಗಿ ಅನ್ಎಕ್ಸ್ಪ್ಲೋರ್ಡ್ ಆಗಿ ಉಳಿದಿದೆ. ಅಲ್ಲಿ ಯಾರಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ಇವಾಗ ಮಧ್ಯಾಹ್ನದ ಟೈಮ್ ಅಂತ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ರೌಂಡ್ ನೋಡ್ಕೊಂಡು ಬರೋಕ್ಕೆ. ಹೋಗೋಣ ಬನ್ನಿ ನೋಡೋಣ. ಇಷ್ಟು ದಿನ ತುಂಬ ಒಂದು 3 to 4 ಕಿಲೋಮೀಟರ್ ರೇಡಿಯಸ್ ಟೋಟಲ್ ಇದೆ, ಅದನ್ನು ನಡ್ಕೊಂಡು ಕವರ್ ಮಾಡ್ತಾಯಿದ್ದೆ. ಇವಾಗ ಗಾಡೀಲಿ
ಬನ್ನಿ, ಹೇಗಿದೆ ನೋಡಿ, ಸಕ್ಕತ್ತಾಗಿದೆ. ಬಿಸಿಲು ಸಿಟಿಯಲ್ಲಿ, ನಾನು ಇವಾಗ ಜಸ್ಟ್ ಸಿಟಿ ಕ್ರಾಸ್ ಆಗಿ ಬಂದೆ. ಸಿಟಿಯಲ್ಲಿ ಎಷ್ಟು ಬಿಸಿಲಿದೆ ಅಷ್ಟೇ ಬಿಸಿಲು ಇಲ್ಲಿದೆ. ಬಟ್ ಇಲ್ಲಿ ಮರಗಳು, ಕೆರೆ ಇರೋದ್ರಿಂದ ಆ ಟೆಂಪ್ರೇಚರ್ಗೆ ಅದು ಮ್ಯಾಚ್ ಆಗಿಬಿಟ್ಟು ನನಗೆ ಆ ಥರ ಅಷ್ಟೊಂದು ಹೀಟ್ ಅಂತ ಅನಿಸ್ತಾನೇ ಇಲ್ಲ. ಈ ಕಡೆಯಿಂದ ನನಗೆ ಗಾಳಿ ಬೀಸ್ತಿರೋದ್ರಿಂದ ತುಂಬ ಕೂಲ್ ಅನಿಸ್ತಾ ಇದೆ. ಚೆನ್ನಾಗಿದೆ. ಅಂಕಲ್ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ, ದನಗಳನ್ನು ಮೇಯಿಸ್ತಾ ಇದ್ದಾರೆ. ಈ ಥರ ಪ್ಲೇಸಸ್ಗಳು, ಈ ಥರ ವ್ಯೂ, ದನಗಳನ್ನು ಮೇಯಿಸೋದು, ಕುರಿಗಳನ್ನು ಮೇಯಿಸೋದು ನೀವು ಹಳ್ಳಿಗಳಲ್ಲಿ ನೋಡ್ತೀರ. ಬಿಟ್ಟರೆ ನಿಮ್ಮ ಬೆಂಗಳೂರು ಅಲ್ಲಿ ಇದ್ಕೊಂಡು ನೋಡೋದು ಐ ಡೌಟ್. ನೋಡಿ ಕೊಕ್ಕರೆ. ಸೊ ನಮ್ಮೂರಲ್ಲಿ ಅದನ್ನು ಕೊಕ್ಕನಕ್ಕಿ ಅಂತ ಕರೀತಾರೆ, ಕುಂದಾಪುರದಲ್ಲಿ. ವಿಲ್ಲಾಗಳು ಖಾಲಿಗಳಿದ್ದಾವೆ, ಯಾರೂ ಆಕ್ಯುಪೈ ಆಗಿಲ್ಲ ಇನ್ನು. ಈ ಲೇಕು ನಾನು ಬರುವಾಗ ಈ ಕಡೆ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಇಲ್ಲ ಆಗಿತ್ತು, ಒಂದು 3 to 4 months ಹಿಂದ್ಗಡೆ. ಇವಾಗ ಫುಲ್ಲಿ ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಕೆಳಗಡೆಯಿಂದ ಫೆನ್ಸ್ ಆಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ವಾವ್, ತುಂಬ ಲೆಸ್ ಕ್ರೌಡೆಡ್ ಪ್ಲೇಸ್ ಇದು. ನನ್ನ ಪ್ರಕಾರ ಯಾರು ಇಲ್ಲಿನ ಲೋಕಲ್ಸಿಗೆ ಬಿಟ್ಟರೆ ಈ ಪ್ಲೇಸು ಯಾರು ಎಕ್ಸ್ಪ್ಲೋರ್ ಮಾಡ್ದಂಗಿಲ್ಲ. ಒಳ್ಳೆ ಆಫ್ ರೋಡಿಂಗ್ ಗಾಡಿಗಳಿದ್ದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಈ ರೋಡ್ಗಳನ್ನು. ಆ ಥರ ಇದೆ ಮಡ್ಡಿ. ಈ ಗಾಡಿಗಳಲ್ಲೆಲ್ಲ ಎತ್ತಾಕ್ಬಿಡುತ್ತೆ. ಮಕ್ಕಳಿಗೆ ಇವಾಗ ಅಷ್ಟೇ ಸ್ಕೂಲ್ ಬಿಟ್ಟಿದ್ದಾರೆ, ಎಲ್ಲ ಬ್ಯಾಗ್ ಹಾಕೊಂಡು ಹೊರಟ್ಬಿಟ್ಟಿದ್ದಾರೆ. ಏನೋ ಮಾತಾಡಿದ್ಲ ಹುಡುಗಿ, ಕನ್ನಡ ಅಲ್ಲ ಅನ್ಸುತ್ತೆ. ಸಖತ್ತಾಗಿದೆ. ಪಾಪ ಇವರೆಲ್ಲ ಊಟ ಮಾಡಿ ಇಲ್ಲೇ ಕೆಲಸ ಮಾಡಿ ಬಿಸಿಲಲ್ಲಿ ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದಾರೆ. ಇದು ಫುಲ್ಲಿ ಆಫ್ ರೋಡಿಂಗ್ ಥರ ಇದೆ. ನೋಡೋಣ ಎಂಟಿಗೆ ಇದು ಸಾಧ್ಯನಾ ಇಲ್ವಾ ನೋಡೋಣ. ತುಂಬ ಕೇರ್ಫುಲ್ಲಾಗಿರಬೇಕು. ವಾವ್, ಈಸಿ ಬ್ರೆಡ್ ಆ್ಯಂಡ್ ಬಟರ್, ಅಷ್ಟೊಂದು ಈಸಿಯಾಗತ್ತು. ಚೆನ್ನಾಗಿದೆ. ಈ ಕಡೆ ನೋಡಿ ತೋಟ, ಬ್ಯಾಂಬೂ, ಕಡೆ ಎಲ್ಲ ಬಿದಿರು ಅಂತಾರೆ. ಓ, ಈ ಕಡೆ ಇರೋದು ಪೇರಳೆ ಹಣ್ಣಿನ ತೋಟ. ಚೆನ್ನಾಗಿದೆ, ಹಣ್ಣಾಗಿದೆ ಪೇರಳೆ ಹಣ್ಣು. ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಯಾರೋ ಕೀಳೋರಿಲ್ಲ ಅನಿಸುತ್ತೆ. ಎಕೇಶಿಯಾ, ನಾನು ಬಂದಿರೋದು ಅಲ್ಲಿಂದ
ಅಲ್ಲಿ ತೋರ್ತಾ ಇದೆಯಲ್ಲ, ಅಲ್ಲಿಂದ ಬಂದಿರೋದು. ನನ್ನ ಪ್ರಕಾರ ನಾನು ಇನ್ನೂ ಅರ್ಧ ದೂರ ಕ್ರಾಸ್ ಮಾಡಿಲ್ಲ. ತುಂಬ ದೊಡ್ಡ ಕೆರೆ ಇದು. ಒಂದು ನಿಮಿಷ. ನೀವು ಬೆಳಗಿಂದ ಸಂಜೆ ತನಕ ಇಲ್ಲೇ ಇರ್ತೀರಾ? ಹೋ, ನಾನು ಲಾಸ್ಟ್ ಟೈಮ್ ಬಂದವಾಗ ನೀವು 5 ಗಂಟೆಗೆ ಇದ್ರಿ, ನಾನು ಹೆಲ್ಮೆಟ್ ಇಡೋಕೆ ಬಂದೆ, ನೀವು ಹೋಗ್ತೀನಿ ಅಂತ ಹೇಳಿದ್ರೆ. ಹಾಂ ಹಾಂ. ಇಲ್ಲ, ನಮ್ಮದು ಬೇಸಿಕಲಿ ಉಡುಪಿ, ಕುಂದಾಪುರ. ಸರಿ ಅಣ್ಣ, ಊಟ ಮಾಡಿ ಬರಲ್ಲ? ಓಕೆ, ಬಾಯ್ ಬಾಯ್. ಸಂಜೆ ಅಪ್ಲೋಡ್ ಮಾಡ್ತೀನಿ ನೋಡಿ, ಪಿಂಗ್ ಮಾಡ್ತೀನಿ ನಿಮಗೆ. ಹೊರಡೋಣ ಹೊಸ ಕೆರಿಯರ್ಗೆ. ನೀವು ಇವ್ರ ಹೆಸರನ್ನು ಆಲ್ರೆಡಿ ಕೇಳೇ ಇರ್ತೀರ. DV ಇನ್ ಕನ್ನಡ, ಟ್ರಿಪಲ್ ರಶ್ ಕನ್ನಡ. ಗ್ರೇಟ್ ಕಂಟೆಂಟ್ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡ್ತಾರೆ. ಸೊ ನಾನು ಇನ್ಫ್ಲುಯೆನ್ಸ್ ಆಗಿರೋದು ಅವರಿಂದ. ಅವರ ರೈಡಿಂಗ್ ಕನ್ಸಿಸ್ಟೆನ್ಸಿ ಇದೆಯಲ್ಲ, ತುಂಬ ಇಷ್ಟ ಆಗುತ್ತೆ. ತುಂಬ ಕಲ್ತಿದ್ದೀನಿ ಅವರಿಂದ. DV ಇನ್ ಕನ್ನಡ ಆಗಿರ್ಬೋದು, ಟ್ರಿಪಲ್ ರಶ್ ಆಗಿರ್ಬೋದು, ತುಂಬ ಕಲ್ತಿದ್ದೀನಿ. ಓಕೆ, ಸರಿ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೊದಲನೇ ವಿಡಿಯೋ. ಇಟ್ಸ್ ಟೈಮ್ ಫಾರ್ ಸೈನಿಂಗ್ ಆಫ್. ಬಾಯ್.